ನಮಸ್ಕಾರ ಎಲ್ರಿಗೂ. ನಾವಿವತ್ತು ನೋಡೋಕೆ ಹೋಗ್ತಿರೋವಂಥ ಸ್ಥಳ ಅಂಜನಾದ್ರಿ ಬೆಟ್ಟ. ಇದು ಹನುಮನ ಜನ್ಮಸ್ಥಳ. ಅಂಜನಾದೇವಿ ಹನುಮಂತನಿಗೆ ಜನ್ಮ ಕೊಟ್ಟ ಸ್ಥಳ. ಸೊ ಹೀಗಾಗಿ ಅಲ್ಲಿ 575 ಸ್ಟೆಪ್ಸ್ ಇದೆ, 575 ಪಟ್ಟಿಗಳು. ಹೋಗೋಣ ಬನ್ನಿ. ಸೊ ಈ ಎಲ್ಲ ಘಟನೆಗಳು ಅಂದರೆ ಹನುಮಂತ ಬಾಲ್ಯದಲ್ಲಿದ್ದಾಗ ಸೂರ್ಯದೇವನ ನೋಡ್ಕೊಂಡು ಹಣ್ಣು ಅನ್ಕೊಂಡು ಜಂಪ್ ಮಾಡಿ ಮುಖ ಸುಟ್ಕೊಂಡಂಥದ್ದು ಎಲ್ಲ ಸಂಪೂರ್ಣವಾಗಿ ಹನುಮಂತನ ಬಾಲ್ಯ ನಡೆದಂಥದ್ದು ಈ ಬೆಟ್ಟದಲ್ಲಿ. ಅಂಜನಾದೇವಿ ಹನುಮಂತನಿಗೆ ಜನ್ಮ ಕೊಟ್ಟ ಸ್ಥಳ. ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ. ಸೊ ವಾಲಿ ಸುಗ್ರೀವ ಅವರ ಒಂದು ಆಸ್ಥಾನದಲ್ಲಿ ಹನುಮಂತ ಒಬ್ಬ ಸೇನಾಧಿಪತಿಯಾಗಿದ್ದ ಅಂತ ಹೇಳೋದಾದ್ರೆ, ಆ ವಾಲಿ ಸುಗ್ರೀವರ ಮಧ್ಯೆ ಏನು ಭಿನ್ನಾಭಿಪ್ರಾಯ ಅಥವಾ ಭಿನ್ನ ಒಂದು ಮನಸ್ಥಿತಿಗಳು ನಿರ್ಮಾಣ ಆಯಿತು. ಆಗ ವಾಲಿ ಸುಗ್ರೀವನ ಹೊರಡೆ ಓಡಿಸಿದಾಗ ಸುಗ್ರೀವ ಆ ಇಡೀ ಸಾಮ್ರಾಜ್ಯದಿಂದ ಹೊರಡೆ ಬಂದು ತನ್ನ ವಿಶೇಷ ವಿಭಿನ್ನ ಪ್ಲೇಸಲ್ಲಿ ಒಂದು ಸ್ಥಾನಮಾನವಾಗಿರ್ತಾನೆ. ಆದರೆ ನೀವೆಲ್ಲ ಕೇಳ್ಬೋದು, ಯಾಕೆ ಹನುಮಂತ ವಾಲಿ ಸುಗ್ರೀವ ಇಬ್ಬರಿದ್ದ ಜೊತೆಯಲ್ಲಿ ಸುಗ್ರೀವನ ಜೊತೆಗೆ ಯಾಕೆ ಇರಬೇಕಂತ ಪರಿಸ್ಥಿತಿ ಬಂತು, ಯಾಕೆ ವಾಲಿ ಜೊತೆಗೆ ಇರಲಿಕ್ಕೆ ಆಗಲಿಲ್ಲ ಅನ್ನೋದಾದರೆ, ನಮ್ಮ ವಿದ್ವಾಂಸರು ಮತ್ತು ಪೌರಾಣಿಕ ಹಿಂದಿರತಕ್ಕಂಥ ಚರಿತ್ರೆಯ ಕೆಲವು ವ್ಯಕ್ತಿಗಳಿಂದ ನಾನು ತಿಳ್ಕೊಂಡಿದ್ದೇನಂತಂದರೆ, ಸೊ ಯಾವಾಗಲೂ ಒಬ್ಬ ಬಾಲ್ಯ ಇದ್ದಾಗ ಏನು ಎಲ್ಲ ಯಜ್ಞ ಯಾಗಾದಿಗಳಿಗೆ ತೊಂದರೆ ಕೊಡ್ತಂದಲ್ಲಿ ತಾನು ಶಾಪಕ್ಕೆ ಗುರಿಯಾಗ್ತಾನೆ. ಆಗ ಇಡೀ ತನ್ನ ಜೀವನವನ್ನೇ ಅಂದರೆ ತನ್ನ ಬಾಲ್ಯ ಅದು ಸಂಪೂರ್ಣವಾಗಿ ವಿಜಯವಿಠಲ ದೇವಸ್ಥಾನ ಕಾಣುವಂಥದ್ದು. ಅಲ್ಲಿ ಎದುರಿಗೆ ಕಾಣುತ್ತೆ ನೋಡಿ, ಅಲ್ಲಿ ಪಕ್ಕದಲ್ಲಿ ಪುರಂದರ ಮಂಟಪ ಕಾಣುತ್ತೆ, ನದಿ ತೀರ. ಸೊ ಬಹಳ ಸುಂದರವಂತಹ ವಿಹಂಗಮ ದೃಶ್ಯ, ಹಂಪಿಯ ನೋಟ. ಇಲ್ಲಿ ಭತ್ತದ ಗದ್ದೆಗಳು, ತೆಂಗಿನ ತೋಟ, ಮಾವಿನ ತೋಟ. ರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ 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 ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮಚಂದ್ರ ಕೇಳಿದಾಗ ಶ್ರೀರಾಮ ಹನುಮಂತ ಹೇಳ್ತಾರೆ, ನಾನು ಈ ಜನ್ಮ ತಾಳಿದ್ದೆ ಅದು ನಿಮ್ಮ ಸೇವೆ ಮತ್ತು ನಿಮ್ಮ ಸೇವೆಗಾಗಿ. ಹಾಗಾಗಿ ನಿರಂತರವಾಗಿ ನಿಮ್ಮ ಸೇವೆ ಮತ್ತು ನಿಮ್ಮ ಸೇವೆಯ ಮುಖಾಂತರ ನಾನು ಇನ್ನೂ ಜನರಿಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಅವರು, ನೀನು ಚಿರಾಯು, ನೀನು ಚಿರಂಜೀವಿ, ಸದಾ ನನ್ನ ಹೆಸರಲ್ಲಿ ಹೇಳುವಂಥ ಭಕ್ತಾದಿಗಳಿಗೆ ನೀನೊಬ್ಬ ಶಕ್ತಿಯಾಗಿ ಆ ಎಲ್ಲ ಆಸೆಗಳನ್ನು ಕನಸುಗಳನ್ನು ಈಡೇರುವಂಥ ಶಕ್ತಿ ನಿನ್ನದಾಗಲಿ ಅಂತ ಹೇಳಿ ಅವರೊಂದು ಅನುಗ್ರಹ ಇದಕ್ಕೋಸ್ಕರ ಚಿರಂಜೀವಿ ಆಗಿ ಇವತ್ತಿಗೂ ಕಲಿಯುಗದಲ್ಲಿ ಕೂಡ ಹನುಮಂತನ ದರ್ಶನ ನೋಡ್ಬೋದು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಪುರಾಣ ಪುಣ್ಯಕಥೆಗಳು ಹೇಳುವಂಥ ವಿದ್ವಾಂಸರು ಹೇಳೋ ಪ್ರಕಾರ ಈ ನಾಲ್ಕು ಯುಗದಲ್ಲಿ 4 ವಿಶೇಷ ರೀತಿಯಲ್ಲಿ ಬಂದಿರತಕ್ಕಂಥದ್ದೇ ಈ ಹನುಮಂತ. ಸೊ ಹಾಗಾಗಿ ಇದಕ್ಕೆ ಕೃತಯುಗದಲ್ಲಿ ನಂದಿಯಾಗಿ, ತ್ರೇತಾಯುಗದಲ್ಲಿ ಹನುಮಂತನಾಗಿ, ದ್ವಾಪರ ಯುಗದಲ್ಲಿ ಭೀಮನಾಗಿ, ಕಲಿಯುಗದಲ್ಲಿ ಮಧ್ವರಾಗಿ ಇಲ್ಲಿ ಜನ್ಮ ತಾಳಿ ಇವತ್ತಿಗೂ ಹನುಮಂತ ಚಿರಂಜೀವಿ. ಒಳಗಡೆ ಹೋಗೋಣ ದರ್ಶನ ಮಾಡಲಿಕ್ಕೆ.
ಬೇರೆ ಕಡೆ ಎಲ್ಲ ನೋಡಿದಾಗ ನಮಗೆ ಬರೀ ಬೆಟ್ಟ ಗಡ್ಡೆಗಳು ಕಾಣುತ್ತೆ, ಇಲ್ಲಾಂದರೆ ದೊಡ್ಡ ಅರಣ್ಯ ಕಾಣುತ್ತೆ, ಅಥವಾ ಏನು ಇಲ್ಲದ್ರೆ ಬರಡು ಭೂಮಿ ಕಾಣುತ್ತೆ. ಬಟ್ ನಮ್ಮ ಸೌಭಾಗ್ಯ ಏನಂತಂದರೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ರಕ್ಷಣೆಗೋಸ್ಕರ ದೊಡ್ಡ ದೊಡ್ಡ ಬೆಟ್ಟಗಳಿದೆ, ಕಲ್ಲಲ್ಲಿ ನಿರ್ಮಾಣ ಇದ್ದು.